ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ಅಯ್ಯಪ್ಪ ಸ್ವಾಮಿ ಆಟೋ ಚಾಲಕರು ಹಾಗೂ ಲಘು ವಾಹನ ಚಾಲಕರು ಸಂಘದಿಂದ ಹಾಗೂ ನಮ್ಮ ಎಲ್ಲ ಅಂಗಡಿ ಮುಂಗಟ್ಟುಗಳವರು ಮತ್ತು ಸಂತೆ ಎಲ್ಲ ಸಂಘದವರು ಎಲ್ಲ ಸೇರಿ ನಾವು ಇಲ್ಲಿ ಅಶ್ವತ್ಥಕಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಸತತವಾಗಿ 22 ವರ್ಷದಿಂದ ನಾವು ಈ ಹಬ್ಬನ ಮಾಡ್ಕೊತ ಬಂದಿದ್ದೀವಿ. ಎಲ್ಲ ನಮ್ಮ ಅಂಗಡಿ ಮುಂಗಟ್ಟುಗಳು, ಜನಗಳು, ಭಕ್ತಾದಿಗಳು, ನಮ್ಮ ಹಿಂದೂ ಮಹಾಶಯಗಳು ಎಲ್ಲರೂ ಸೇರಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಹಬ್ಬವನ್ನು ನಾವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4ರಿಂದ 5 ಗಂಟೆವರೆಗೂ ಸತತವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಮತ್ತು ಎಲ್ಲರಿಗೂ ನಮ್ಮ ಸಹಕರಿಸಿರುವ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಸಂಘದ ವತಿಯಿಂದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಸತತವಾಗಿ 4ರಿಂದ 5 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಏನೇನು ಮಾಡಿದ್ರು? ಕೋಸಂಬರಿ, ಮಜ್ಜಿಗೆ, ಪಾನಕ, ಮತ್ತು ಟೊಮೆಟೊ ಬಾತ್ ಇದೆ, ಮೆಂತ್ಯ ಬಾತು, ಮತ್ತು ಕೇಸರಿ ಬಾತು, ಮಜ್ಜಿಗೆ, ಪಾನಕ, ಮೊಸರನ್ನ ಮತ್ತು ಚಿತ್ರಾನ್ನ, ಇಷ್ಟ ವೆರೈಟಿ ಐಟಮ್ ಮಾಡಿದ್ದೀವಿ. ದೇವರು ನಮ್ಮ ಆಂಜನಪ್ಪನವರ ಆಶೀರ್ವಾದದಿಂದ ಸತತವಾಗಿ ನಾವು 22 ವರ್ಷದಿಂದ ಮಾಡ್ಕೊಂಡ್ಬಂದಿದ್ದೀವಿ. ಮಳೆ ಬೆಳೆ ಚೆನ್ನಾಗಿ ಆಗ್ತಾ ಇದೆ. ಅವರ ಆಶೀರ್ವಾದ ಎಲ್ಲ ನಮ್ಮ ಜನತೆಗೆ, ಬಂಧು ಮಿತ್ರರಿಗೆ ಎಲ್ರಿಗೂ ಇದೇ ಥರ ಇರಲಿ ಮತ್ತು ನಮ್ಮ ಇದೇ ಥರ ಸಹಕರಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಲಿ. ಜೈ ಶ್ರೀರಾಮ್. ಇವತ್ತಿನ ದಿನ ಏನು ಹೊಸಕೋಟೆ ನಮ್ಮ ಟೌನಿನ ಇದು ಕಾಲೇಜ್ ರೋಡಲ್ಲಿರೋಂಥ ಒಂದು ಲಘು ವಾಹನ ಅಂದರೆ ಟಾಟಾ AC ಮತ್ತು ಏನು ಗೂಡ್ಸ್ ಗಾಡಿ ಆಟೋ ಸ್ಟ್ಯಾಂಡಲ್ಲಿದೆ. ಈ ಸ್ಟ್ಯಾಂಡಲ್ಲಿ ಸುಮಾರು 22 ವರ್ಷದಿಂದ ಶ್ರೀರಾಮನವಮಿನ ಮತ್ತು ಆಂಜನೇಯ ಜಯಂತಿ ಪ್ಲಸ್ ಶ್ರೀರಾಮನವಮಿ ಎರಡನ್ನೂ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಎಲ್ಲ ಆಟೋ ಚಾಲಕರ ಸಂಘ ಸುಮಾರು 22 ವರ್ಷದ ಹಿಂದೆ ಒಂದು 3-4 ಆಟೋ ಇದ್ದಂಥ ಸಂದರ್ಭ. ಆವತ್ತಿನ ಕಾಲಕ್ಕೆ ಇಲ್ಲಿ ಸ್ಥಳೀಯರು ಎಲ್ಲರೂ ಸೇರಿಕೊಂಡು ಮತ್ತು ಆಟೋ ಚಾಲಕರ ಸಂಘ ಅಂತ ಮಾಡಿದ್ರು. ಆ ಸಂಘ ಅವತ್ತು 3-4 ಜನ ಇತ್ತು. ಸುಮಾರು ಕಡಿಮೆ 300-400 ಜನ ಇದ್ದೀವಿ. ಈ ಒಂದು ಸಂಘದಿಂದ ಪ್ರತಿ ವರ್ಷ ಒಂದು ಅನ್ನದಾನ ಅನ್ನೋದು ಏನಿದೆ ಇದು ಅನ್ಲಿಮಿಟೆಡ್. ಅಂದರೆ ಬರೀ 1000 ಜನಕ್ಕೆ ಮಾಡ್ತಿದ್ದೀವಿ, 2000 ಜನಕ್ಕೆ ಅಂತಲ್ಲ, 10,000 ಜನ ಬಂದು ಅನ್ನದಾನ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಶುರುವಾಯಿತು. ಸುಮಾರು ಸಂಜೆ 4ರಿಂದ 5 ಗಂಟೆ ತನಕ ಅನ್ನದಾಸೋಹ ನಡೀತಾ ಇರುತ್ತೆ. ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಎಲ್ಲ ಅಂದರೆ ಇಲ್ಲಿ ನಮ್ಮ ಸ್ಥಳೀಯರು ಮತ್ತು ನಮ್ಮ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಇಲ್ಲೇನು ಸೇವಾ ಸಮಿತಿ ಇದೆ, ಸಂಘದ ಸೇವಾ ಸಮಿತಿ ಇದೆ, ಎಲ್ಲರೂ ಸಹ ತನು ಮನ ಧನ ಎಲ್ಲದನ್ನು ಸಮರ್ಪಣೆ ಮಾಡಿ ತುಂಬ ವಿಜೃಂಭಣೆಯಿಂದ ಆ ಶ್ರೀರಾಮ ಮತ್ತು ಶ್ರೀ ಆಂಜನೇಯನ ಕೃಪೆಗೆ ಒಳಗಾಗಿದ್ದಾರೆ. ಮತ್ತು ಭಕ್ತಾದಿಗಳು ಸಹ ಪ್ರತಿ ವರ್ಷದಂತೆ ಸಹಸ್ರಾರು ಜನ ಕಾರಣ 2-3 ಸಾವಿರ ಜನ ಇಲ್ಲಿ ಸಾಕಷ್ಟು ಸುಮಾರು 5ರಿಂದ 6 ಸಾವಿರ ಜನ ತನಕ ಭಕ್ತಾದಿಗಳು ತೀರ್ಥ ಪ್ರಸಾರನ ಬಂದು ಸವಿದು ಮತ್ತು ದೇವರ ಕೃಪೆಗೆ ಪಾತ್ರರಾಗಿ ಹೋಗಿದ್ದಾರೆ. ಮತ್ತು ಮತ್ತೊಂದು ವಿಶೇಷ ಏನು ಅಂತಂದರೆ ಈ ದೇವಸ್ಥಾನದ ವಿಶೇಷ ಏನು ಅಂದರೆ ವಿಶೇಷವಾಗಿ ನಾವೇನು ಶ್ರೀರಾಮನವಮಿ ಅಂದರೆ ಶ್ರೀರಾಮನವಮಿ ಮುಗಿದಾದ್ಮೇಲೆ ನೆಕ್ಸ್ಟು ಮತ್ತೊಂದು ಶನಿವಾರಕ್ಕೆ ಇಲ್ಲಿ ಆಯೋಜನೆ ಮಾಡ್ಕೊಳ್ತೀವಿ. ಈ ಆಯೋಜನೆ ಮಾಡಿಕೊಂಡಾಗ ಶನಿವಾರ ಶ್ರೀರಾಮನವಮಿ ಇರುತ್ತೆ. ಆವತ್ತಿನ ಮೊದಲನೇ ದಿನ ಸಂಜೆ ಪ್ರತಿ ಶುಕ್ರವಾರ ಖಂಡಿತವಾಗ್ಲೂ ಈ ಭಾಗದಲ್ಲಿ ಮಳೆ ಬಂದೇ ಬರುತ್ತೆ. ಇದೊಂದು ವಿಶೇಷ ಅಂತಲೂ ಹೇಳ್ಬೋದು. ಬರೀ ಈ ವರ್ಷದಂತಲ್ಲ, ರಾತ್ರಿ ಮಳೆ ಬಂದಿದೆ. 22 ವರ್ಷದಿಂದ ಇಲ್ಲೇನು ನಾವು ಈ ಕಾರ್ಯಕ್ರಮ ಅಂತ ಶುರು ಮಾಡಿದ್ವಿ. ನಾವು ಶ್ರೀರಾಮನವಮಿ ಸೇವಾ ಕಾರ್ಯ ಅಂತ ಇಲ್ಲಿ ಶುರು ಮಾಡಿದ್ವಿ. ಆವತ್ತಿಂದ ಇದು ಒಂದು ದಿನ ಸಹ ತಪ್ಪಿಲ್ಲ. ನಮ್ಮ ಹೊಸಕೋಟೆ ಕರಗ ಆಗುತ್ತೆ. ಹೊಸಕೋಟೆ ಕರಗ ಮತ್ತು ತೇರಾಗುತ್ತೆ. ಅವತ್ತು ಸಹ ತಪ್ಪದೆ ಮಳೆ ಬಂದೇ ಬರುತ್ತೆ. ಅದೇ ರೀತಿ ಏನು ಈ ಒಂದು ಆಂಜನೇಯ ಮೂರ್ತಿ ಪೂಜೆ ಏನು ನಡೆಯುತ್ತೆ, ಈ ಪೂಜೆ ನಡೆಯೋದು ಮುಂಚೆ ಒಂದು ದಿನ ಖಂಡಿತವಾಗ್ಲೂ ಮಳೆ ಬಂದೇ ಬರುತ್ತೆ. ಇದೊಂದು ವಿಶೇಷನೂ ಅಂತ ಹೇಳ್ಬೋದು, ಇದೊಂದು ಪವಾಡ ಅಂತಲೇ ಹೇಳ್ಬೋದು. ಹಾಗೆಯೇ ಏನು ಈ ಮೂಲಕ ನೋಡ್ತಾ ಇದ್ದೀರ ಭಕ್ತಾದಿಗಳು ಸಾಕಷ್ಟು ಜನ ಇಲ್ಲಿ ಬಂದು ಆಂಜನೇಯ ಮತ್ತು ಶ್ರೀರಾಮರ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಮತ್ತು ಅವರ ಕೃಪೆಯಿಂದ ಜೀವನನ ಸಮೃದ್ಧಿಯಾಗಿ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಏನು ಈ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಚಾಲಕರ ಸಂಘ ಇದೆ, ಇವರಿಗೆ ನನ್ನ ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಗಳು ಸಹ ಮತ್ತು ನಮಸ್ಕಾರಗಳು ಸಹ ಹೇಳ್ತೀನಿ. ಇಷ್ಟು ಹೇಳ್ತಾ ಜೈ ಭಾರತ್. ನನ್ನ ಹೆಸರು ಚಂದ್ರು ಅಂತ ಸರ್. ಚೀಮಂಡಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು.
ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಇಲ್ಲಿ ಅದಕ್ಕಿಂತ ಮುಂಚೆ ಅಂದರೆ ನನ್ನ ಈ ಒಂದು ಜರ್ನಿನಲ್ಲಿ ಇವಾಗ ಚೀಮಂಡಳಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಇವತ್ತು ನನ್ನದೊಂದು ಸಪ್ರೇಟಾಗಿ ಒಂದು ಕಂಪನಿ ಇದೆ. ಎಲ್ಲದಕ್ಕಿಂತ ಮುಂಚೆ ಇದೇ ಚಾಲಕರ ಸಂಘದಲ್ಲಿ ನಾನು ಒಬ್ಬ ಇದೇ ಆಟೋ ಸ್ಟ್ಯಾಂಡಲ್ಲಿ ನಾನು ಒಬ್ಬ ಆಟೋನಲ್ಲಿದ್ದು ಮತ್ತು ಈ ಆಂಜನೇಯ ಕೃಪೆಯಿಂದ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀನಿ ಅಂದರೆ ಈ ಆಂಜನೇಯ ಸ್ವಾಮಿ ಕೃಪೆಯಿಂದನೇ ಅನ್ಕೋಬೋದು. ಹೀಗಾಗಿ ಎಲ್ಲ ಏನದು ಇದು ನನ್ನ ಬಂಧು, ನನ್ನ ಬಳಗ, ಇದು ನಾನು ಆಟೋ ಚಾಲಕರ ಸಂಘ ಇದೆಯಲ್ಲ, ಈ ಬಂಧು ಬಳಗ ಇವತ್ತು ಕೊಟ್ಟರಂಥ ಗೌರವ ಮತ್ತು ಪ್ರೀತಿಗೆ ನಾನು ಆಭಾರಿಯಾಗಿರ್ತೇನೆ. ಜೈ ಶ್ರೀರಾಮ್, ಜೈ ಭಾರತ್.